ಕವಿತೆ ಬರೆಯುವವರಿಗೆ ದಿಟ್ಟತನ ಇರಬೇಕು. ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ಧಾರವಾಡ ತಾಲೂಕು ಕಸಾಪ ವತಿಯಿಂದ ಚಂದ್ರಶೇಖರ್ ಬಸನಗೌಡ ಪಾಟೀಲ್ ಹಾಗೂ ಡಾಕ್ಟರ್ ರಾಯ್ ಧಾರವಾಡ್ಕರ್ ದತ್ತಿ ಅಂಗವಾಗಿ ಕರ್ನಾಟಕ ಸಂಭ್ರಮ 50 ಸಾಪ್ತಾಹಿಕ ಸಾಹಿತ್ಯ ಮಾಲಿಕೆಯಡಿಯಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಭವನದಲ್ಲಿ ಗಣರಾಜ್ಯೋತ್ಸವ ಹಾಗೂ ಮಕರ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ದತ್ತಿ ಉಪನ್ಯಾಸ ಮತ್ತು ಕವಿಗೋಷ್ಠಿಯನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸಾಹಿತಿ ಎ ದರ್ಗಾರ್ ಅವರು ವಹಿಸಿ ಮಾತನಾಡಿ, ಕವಿತೆ ಬರೆಯುವವರಿಗೆ ದಿಟ್ಟತನ ಇರಬೇಕು. ಕವಿತೆ ರಂಗೋಲಿ ಇದ್ದಂತೆ. ಸಂಗೀತ ಭಾವ ಮತ್ತು ಪದಪುಂಜ ಯಾರಲ್ಲಿದೆಯೋ ಅಂಥವರು ಕವಿಗಳಾಗಬಹುದು. ಕವನದಲ್ಲಿ ವಿಷಯದ ಘನತೆ ಇದ್ದರೆ ವಾಚಿಸುವ ರೂಢಿ ಬರುತ್ತದೆ. ಒಬ್ಬರ ಕವನ ಮತ್ತೊಬ್ಬರಿಗೆ ಕವಿತೆ ಬರೆಯಲು ಆಹ್ವಾನ ಮಾಡಬೇಕು. ಕವಿತೆಯಲ್ಲಿ ಲಯ ಮತ್ತು ಹಿತವಾಗಿರಬೇಕು. ಕವಿತೆ ನಿಜಾಕಾರವೂ ಹೌದು, ನಿರಾಕಾರವೂ ಹೌದು. ಇವತ್ತಿನ ಕವಿತೆಗಳಲ್ಲಿ ಅಂಬೇಡ್ಕರ್ ಬಗ್ಗೆ ಬರೆದಿರುವುದು ಸಂತಸದ ವಿಚಾರ. ನಮ್ಮ ವಿಚಾರಗಳನ್ನು ಕವಿತೆಗಳ ಮೂಲಕ ವ್ಯಕ್ತಪಡಿಸುವಾಗ ನೇರವಾಗಿ ಹೇಳುವುದು ಕಡಿಮೆ ಆಗಬೇಕು. ಏಕೆಂದರೆ ಗುರಿಯಾಗುತ್ತೇವೆ, ಆದರೆ ದಿಟ್ಟತನ ಇರುವುದು ಒಳ್ಳೆಯದು ಎಂದರು. ಡಾಕ್ಟರ್ ಎಸ್ ದೊಡ್ಮನಿರವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ, ಪಂಪನಿಂದ ಹಿಡಿದುಕೊಂಡು ಇಲ್ಲಿಯವರೆಗೂ ಕನ್ನಡಕ್ಕೆ ತನ್ನದೇ ಆದ ಕಾವ್ಯ ಮೀಮಾಂಸೆ ಇದೆ. ಕಾವ್ಯದ ವಸ್ತು, ಭಾಷೆ ಮತ್ತು ಅಲಂಕಾರದ ಬಗ್ಗೆ ಬರಹಗಾರರಲ್ಲಿ ತಿಳುವಳಿಕೆ ಇರಬೇಕು. ಹೊಸಗನ್ನಡದ ಕಾವ್ಯ ಚಿಂತನೆಯು ಕವಿ ಮತ್ತು ಆತನ ಅಂತರಂಗಕ್ಕೆ ಸಂಬಂಧಿಸಿವೆ. ಈ ಕವಿಲೋಕದ ಅನುಭವಗಳಿಗೆ ಸ್ಪಂದಿಸುವ ಸಾಹಿತ್ಯ ಅರಗಿಸಿಕೊಂಡು ಕಟ್ಟಿಕೊಡುವ ಸಾಮರ್ಥ್ಯವೇ ಕವಿತೆಯಾಗಿದೆ ಎಂದರು. ಶ್ರೀನಿವಾಸ್ ವಾಡಪೈ ಮಾತನಾಡಿ, ಡಾಕ್ಟರ್ ರಾಯ್ ಧಾರವಾಡ್ಕರ್ ಅವರ ಜೀವನದ ಪರಿಚಯ ಮಾಡಿಕೊಟ್ರು. ಕಾವ್ಯ ಬರೆಯಬೇಕು ಎನ್ನುವವರು ಎಲ್ಲ ಸಾಹಿತ್ಯವನ್ನು ಮನದಲ್ಲಿ ಯಾವುದೇ ಗೊಂದಲವಾಗಿಟ್ಟುಕೊಳ್ಳದೆ ಓದಬೇಕು. ಎಲ್ಲವನ್ನೂ ಓದಿಕೊಂಡು ನಮ್ಮೊಳಗಿನಿಂದ ಯಾವ ಒಂದು ತೀರ್ಮಾನ ಬರುತ್ತದೆಯೋ ಅದನ್ನು ವ್ಯಕ್ತಪಡಿಸಬೇಕು. ಎಲ್ಲದರ ಕುರಿತಾಗಿ ನಮ್ಮಲ್ಲಿ ಅರಿವಿರಬೇಕು. ಅಂದಾಗ ಮಾತ್ರ ನಾವೊಬ್ಬ ಅದ್ಭುತ ಕವಿಯಾಗಿ ಹೊರಹೊಮ್ಮಬಹುದು ಮತ್ತು ನಾವು ಮತ್ತೊಬ್ಬರನ್ನು ಅನುಕರಣೆ ಮಾಡಬಹುದು ಎಂದರು. ಪ್ರೇಮ ಹೊರಟ್ಟಿ ಮಾತನಾಡಿ, ಶರಣರು ಸ್ತ್ರೀ ಸ್ವಾತಂತ್ರ್ಯ, ಜಾತಿ ನಿರ್ಮೂಲನೆಗಾಗಿ ಹೋರಾಡಿದವರು. ನಾನು ಯಾರು, ಎಲ್ಲಿಂದ ಬಂದೆ ಎಂದು ತಿಳಿಯುವುದೇ ಆತ್ಮಜ್ಞಾನವಾಗಿದೆ. ಆತ್ಮಜ್ಞಾನವೆಂದರೆ ಸತ್ಯದ ಇರುವರಿಕೆಯಾಗಿದೆ. ಅಂಥಾರ್ಥ ಅಂತಯಾತ್ರೆ ಎಂದು ಕರೆಯಬಹುದು. ಆತ್ಮಜ್ಞಾನದ ಕುರಿತಾಗಿ ಬಾಲಸಂಗಯ್ಯ, ಅಕ್ಕ ಮಹಾದೇವಿ ಹೀಗೆ ಬಹುತೇಕ ಶರಣರು ಬರೆದಿದ್ದಾರೆ. ನಮ್ಮಲ್ಲಿ ಅರಿವು ಸ್ವಯವಾಗಿರುವಾಗ ಬೇರೆಯವರ ಕೇಳುವ ಅವಶ್ಯವಿಲ್ಲ ಎಂಬ ಶರಣರ ಸಂದೇಶ ನೆನಪಿಸಿಕೊಂಡರು. ಸನ್ಮಾನ ಸ್ವೀಕರಿಸಿದ ಪತ್ರಕರ್ತ ರವಿಕುಮಾರ್ ಕಂಗನ್ನವರು ಮಾತನಾಡಿ, ನಮ್ಮ ಕೆಲಸದಲ್ಲಿ ಬದ್ಧತೆ ಇರಬೇಕು. ನಮ್ಮ ಕೆಲಸದ ಕುರಿತು ಎಲ್ಲ ವಿಮರ್ಶೆ ಮಾಡುತ್ತಾರೆ. ಪತ್ರಿಕೋದ್ಯಮದಲ್ಲಿಯೂ ಸಾಹಿತ್ಯವೂ ಸತ್ತು ಹೋಗುತ್ತಿದೆ. ಪತ್ರಕರ್ತರು ಯಾಕೆ ಪುಸ್ತಕಗಳನ್ನು ಬರೆಯಲು ಮುಂದಾಗುತ್ತಿಲ್ಲ? ಇವತ್ತಿನ ದಿನಮಾನಗಳಲ್ಲಿ ಪತ್ರಿಕೆಗಳನ್ನು ಮೊಬೈಲ್ನಲ್ಲಿ ಕಟಿಂಗ್ ಮಾಡಿ ಓದುತ್ತಿರುವ ಪರಿಸ್ಥಿತಿ ಬಂದಿದೆ. ಸಾಹಿತ್ಯವನ್ನು ಪತ್ರಿಕೋದ್ಯಮ ಅತಿ ಹೆಚ್ಚು ಪ್ರಚಾರ ಮಾಡಬೇಕಿದೆ. ಮಾಧ್ಯಮದ ಜೊತೆಗೆ ಸಾಹಿತ್ಯ ಬೆಳೆಸುವ ಕಾರ್ಯವಾಗಲಿ ಎಂದರು. ದತ್ತಿ ದಾನಿ ಅನಿಲ್ ಧಾರವಾಡ್ಕರ್ ಮಾತನಾಡಿದರು. ಪ್ರಾಸ್ತಾವಿಕವಾಗಿ ಪ್ರೊಫೆಸರ್ ಕೋಜಲ್ಗಿರವರು ಮಾತನಾಡಿದರು. ದತ್ತಿ ದಾನಿ ಚಂದ್ರಶೇಖರ್ ಪಾಟೀಲ್, ಶಾಂತವೀರ್ ಬೆಟಗೇರಿ, ಕಸಾಪ ಅಧ್ಯಕ್ಷ ಲಿಂಗರಾಜ್ ಅಂಗಡಿ, ಮಾರ್ತಂಡಪ್ಪ ಕತ್ತಿ ವೇದಿಕೆ ಮೇಲೆ ಉಪಸ್ಥಿತರಿದ್ದರು. ಕವಿಗಳು, ಕವಿತ್ರಿಯರು ಕವಿತೆಗಳನ್ನು ವಾಚಿಸಿದರು. ಮೇಘಾ ಹುಕ್ಕೇರಿ ಕಾರ್ಯಕ್ರಮವನ್ನು ನಿರೂಪಿಸಿದರು. ಉಮಾ ಬಾಗಲಕೋಟೆ ಪರಿಷತ್ತಿನ ಪದಾಧಿಕಾರಿಗಳು, ಕಾವ್ಯ ಆಸಕ್ತರು ಮತ್ತು ಮಾಧ್ಯಮ ಮಿತ್ರರು ಇನ್ನಿತರರು ಉಪಸ್ಥಿತರಿದ್ದರು. ಇವತ್ತಿನ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ನನ್ನನ್ನು ಪರಿಚಯ ಮಾಡ್ತಿರ್ತಕ್ಕಂಥವ್ರೆ ಡಾಕ್ಟರ್ ಲಿಂಗರಾಜ್ ಅಂಗಡಿ ಸರ್. ಅಷ್ಟೇ ಅಲ್ಲದೆ ಶ್ರೇಷ್ಠ ಕಥೆಗಾರರಾಗಿರ್ತಕ್ಕಂಥ ಅವರ ಮಗ ಮತ್ತು ವಿಮರ್ಶಕರಾಗಿರ್ತಕ್ಕಂಥ ಶ್ರೀನಿವಾಸ್ ವಾಡಾಪಿ ಸರ್ ಅವರು ಕೂಡ ಈ ಸಮ್ಮುಖದಲ್ಲಿ ರಾಯ ಧಾರವಾಡ್ಕರ್ ಅವರ ಶ್ರೇಷ್ಠ ಭಾಷಾ ವಿಜ್ಞಾನ ಅವರ ಬಗ್ಗೆ ಉಪನ್ಯಾಸವನ್ನು ನೀಡಲಿದ್ದಾರೆ. ಹಾಗೆಯೇ ಕೂಡ ಪ್ರೇಮಕ್ಕರು ಕೂಡ ವಚನ ಸಾಹಿತ್ಯದ ಬಗ್ಗೆ ಆ ಒಂದು ಮೆಲುಕನ್ನು ಕೂಡ ಹಾಕ್ತಾರೆ. ಆದರೆ ನಾನು ಏನು ಮಾತಾಡಬೇಕು ಅನ್ನಿಸ್ತಾ ಇದೆ ಈಗ, ಯಾಕಂದ್ರೆ ಕಾವ್ಯದ ಬಗ್ಗೆ ನಾನು ಉದ್ಘಾಟನೆಯನ್ನು ಮಾಡಿರ್ತಕ್ಕಂಥದ್ದು. ಆ ಕಾವ್ಯ, ಕನ್ನಡ ಕಾವ್ಯಗಳ ಬಗ್ಗೆ ನಾನು ಇಡೀ ಸಾಹಿತ್ಯದ ವಿದ್ಯಾರ್ಥಿಯಾಗಿ ನಾನು ಮೆಲುಕು ಹಾಕಿದಂದ್ರೆ, ನಮ್ಮ ಪ್ರಾಚೀನ ಕವಿಗಳ ಕಾವ್ಯ ಕಲ್ಪನೆಗಳು ಬಹಳ ಅದ್ಭುತವಾಗಿ ಇದ್ದಾವೆ. ನನಗೆ ಓದುವಂಥ ಸಂದರ್ಭದಲ್ಲಿ ಕೂಡ ಬಹಳ ಕನ್ನಡ ಕಾವ್ಯ ಮೀಮಾಂಸೆ ಅಂದರೆ ನನಗೆ ಭಾರತೀಯ ಕಾವ್ಯ ಮೀಮಾಂಸೆ ಮತ್ತು ಆ ಸಂಸ್ಕೃತ ಕಾವ್ಯ ಮೀಮಾಂಸೆ ನೆನಪಿಗೆ ಬರ್ತದೆ. ಕನ್ನಡ ಕಾವ್ಯ ಮೀಮಾಂಸೆ ಅಂದರೆ ಅದನ್ನು ಬಿಟ್ಟು ಇಲ್ಲ. ಇದನ್ನು ನಾವು ನೆನಪಿಸ್ಕೊಳ್ಬೇಕು. ಯಾಕಂದ್ರೆ ಕನ್ನಡಕ್ಕೆ ಕನ್ನಡದೇ ಆದಂಥ ಕಾವ್ಯ ಮೀಮಾಂಸೆ ಇದೆಯಲ್ಲ, ಅದು ಕಟ್ಟಿಕೊಡುವಂಥದ್ದು ಅನೇಕ ಪಂಪನಿಂದ ಹಿಡಿದು ಇಲ್ಲಿವರೆಗೂ ಕೂಡ ಭಾರತೀಯ ಕಾವ್ಯ ಮೀಮಾಂಸೆ ಹಿನ್ನೆಲೆ ಒಳಗಡೆ ಕೂಡ ನಮ್ಮ ಕನ್ನಡ ಕಾವ್ಯ ಮೀಮಾಂಸೆಯನ್ನು ಕೂಡ ಕಟ್ಟಿತ್ತು
ನಾವು ಮರಿಬಾರದು ಅಂತಕ್ಕಂಥ ಮಾತನ್ನ ಕಾವ್ಯ ಪ್ರಾಚೀನ ಕನ್ನಡ ಕವಿಗಳ ಕಾವ್ಯದ ಹುಟ್ಟು ಮುಖ್ಯವಾಗಿ ಏನಂದ್ರೆ ಲಕ್ಷಣ ಕಾವ್ಯಗಳಿಗೆ ಸಂಬಂಧಿಸಿರ್ತಕ್ಕಂಥ ನಾನು ಈಗಾಗಲೇ ನೆನಪಿಸಿದ್ದೇನೆ. ಏನಂದ್ರೆ ನಮ್ಮ ಪ್ರಾಚೀನ ಕವಿಗಳು ಅದು ಯಾವ ರೀತಿಯಾದ ಧ್ವನಿ, ರಸ, ವಕ್ರೋಕ್ತಿ ಇವು ಎಲ್ಲವುಗಳ ಹಿನ್ನೆಲೆ ಒಳಗಡೆ ಅದನ್ನು ಕಾವ್ಯವನ್ನು ಚರ್ಚೆಯನ್ನು ಮಾಡ್ತಾರೆ. ಆದರೆ ಈ ಕವಿತೆಯ ಪರಿಕಾರಗಳು ಯಾವುವು, ಹಿಂದಿನವರು ಹೇಗೆ ಬರೆಯುತ್ತಿದ್ದರು ಅಂತಕ್ಕಂಥ ಮಾತನ್ನು ಕೂಡ ನಾನು ನೆನಪಿಗೆ ಇವತ್ತಿನ ಕವಿಗಳಿಗೆ ಇದು ಬಹಳ ಮುಖ್ಯವಾದಂಥ ವಿಚಾರ ಅಂತ ಅನ್ಕೊಳ್ತೇನೆ. ಹಾಗಾದ್ರೆ ಅವರಿಂದ ನಾವು ಏನು ಪಡೆಯುವುದು ಸಾಧ್ಯತೆ ಇದೆ, ಎಷ್ಟು ಪಡಿಬಹುದು, ಕಾವ್ಯದ ವಸ್ತು, ಅಲಂಕಾರ, ಭಾಷೆ ಹೇಗಿರಬೇಕು, ಒಟ್ಟಿನಲ್ಲಿ ಒಳ್ಳೆಯ ಕವಿತೆ ಅಂದ್ರೆ ಯಾವುದು ಅಂತಕ್ಕಂಥದ್ದು ನಮ್ಮೊಳಗಡೆ ನಾವು ಪ್ರಶ್ನೆ ಹಾಕೊಳ್ಳೋಕೆ ಕವಿಗಳು ಅಥವಾ ವಿಮರ್ಶಕರಾಗಿರ್ತಕ್ಕಂಥವ್ರು ಇದು ಬಹಳ ಮುಖ್ಯವಾದ. ಬರ್ದದ್ದೆಲ್ಲ ಕವಿತೆ ಆಗ್ತದೆ ಅಂತ ತಿಳ್ಕೊಂಡ್ರೆ, ಅಥವಾ ಒಂದು ವರ್ಬನ್ನ ಮೊದಲಿಟ್ಟು ಸಬ್ಜೆಕ್ಟ್ ಅನ್ನ ಆ ಕಡೆ ಇಟ್ಬಿಟ್ರೆ ಬರುತ್ತೆ, ನಾನು ಬರುತ್ತೇನೆ ಅನ್ನೋದು ಬರುತ್ತೇನೆ ನಾನು ಅಂತ ಅಂದ್ಬಿಟ್ರೆ ಕವಿತೆ ಆಗ್ತದಂತ ನಮ್ಮ ತಪ್ಪು ತಿಳುವಳಿಕೆ ಇರುವಂತಹ ಸಂದರ್ಭದೊಳಗೆ, ಭಾವ ಸಂದರ್ಭದೊಳಗೆ ಮತ್ತು ಅರ್ಥ ಯಾವ ರೀತಿಯಿಂದ ಕೂಡಿ ಬರಬೇಕು, ಆ ಕವಿತೆಗೆ ಒಂದು ಗೇಯತೆ ಏನಿರ್ಬೇಕಲ್ಲ, ಅದು ಇದ್ದಾಗ ಮಾತ್ರ ಒಂದು ಕವಿತೆ ಆಗ್ತದೆ. ಆ ಪವರ್ಫುಲ್ ಎಮೋಷನ್ ಆಫ್ ಥಾಟ್ಸ್ ಇರ್ತದಲ್ಲ, ಅದು ಹೊರಗಡೆ ಬಂದಾಗ ಅದು ಹೇಗೆ ಬರ್ಬೇಕಂದ್ರೆ ಕವಿತೆ ಬರಿಬಾರದು, ಕವಿತೆ ಬರಿಸ್ಕೊಳ್ಬೇಕು, ತನ್ನಷ್ಟಕ್ಕೆ ತಾನೇ ಬರಿಸ್ಕೊಳ್ಬೇಕು. ಅದು ಅಂದಾಗ ಮಾತ್ರ ಕವಿತೆಗೆ ಸಾರ್ಥಕತೆ ಆಗ್ತದೆ. ನಿನಗೆ ನೀನೇ ಗೆಳೆಯ, ನಿನಗೆ ನೀನೇ. ಯಾಕಂದ್ರೆ ಅಡಿಗರು ಹೀಗೆ ಹೇಳ್ಬೇಕಾದ್ರೆ ಅವರು ಬಹಳ ಸುಮ್ಮನೆ ಹೇಳಲಿಲ್ಲ ಯಾವುದೇ ಮಾತನ್ನ, ಬಹಳ ಯಾವುದೋ ಒಂದು ನವೋದಯ ಸಂದರ್ಭದೊಳಗೆ ಅವ್ರು ಮಾತಾಡಿದ್ರು, ನಿನಗೆ ನೀನೇ ಗೆಳೆಯ, ನಿನಗೆ ನೀನೇ. ಅದಕ್ಕೆ ನಿಮಗೆ ನೀವೇ ಗೆಳೆಯರಾಗಬೇಕಾದ್ರೆ, ನೀವು ಕವಿಗಳಾಗಬೇಕಾದ್ರೆ, ನಿಜವಾದ ಕವಿಗಳಾಗಬೇಕಾದ್ರೆ ಮೊಟ್ಟ ಮೊದಲು ಮಾಡಬೇಕಾದದ್ದು ಅಂದ್ರೆ ಅಸಾಧ್ಯವಾದ ಅನನ್ಯವಾದ ಓದಿರ್ಬೇಕು. ಆ ಕವಿತೆಯನ್ನು ಹಿಡಿಬಲ್ಲಂತ, ಗ್ರಹಿಸಬಲ್ಲಂತ ಶಕ್ತಿ ಇರಬೇಕು. ನಮ್ಮ ರಂಜಾನ್ ದರ್ಗಾದವರಿಗೆ ಬಹಳ ಸಂತೋಷ ಅನಿಸ್ತದೆ. ಇತ್ತೀಚೆಗೆ ಅವರು ಬೆಂದ ಬೆಳೆಸಿ ಎಂಬ ಇದಕ್ಕೆ ರಾಘವಾಂಕ ಪ್ರಶಸ್ತಿ ಕೂಡ ಬಂದಿದೆ. ನನಗೆ ಬಹಳ ಸಂತೋಷ ಅನಿಸ್ತದೆ. ಯಾಕಂದ್ರೆ ಬೆಂದ ಬೆಳೆಸಿ ಅದನ್ನ ಇವನ್ ಹಿಡ್ಕೊಂಡೇ ನಮ್ಮ ಛಂದಸ್ ಹಿಡ್ಕೊಂಡೇ ಮಾಡಿರ್ತಾರೆ. ಆ ಛಂದಸ್ಸಿನ ಮೂಲಕ ಕಾವ್ಯವನ್ನು ಕಟ್ಟಿಕೊಡುವಂತ ಕೆಲಸವನ್ನ ನಮ್ಮ ದರ್ಗಾ ಅವ್ರು ಮಾಡ್ತಾರೆ. ಅಯ್ಯ ತನ್ನ ತಾನರಿದೋಡೆ ತಾನೇ ಚಿನ್ಮಯನಾದ ಪರಬ್ರಹ್ಮನೋಡ 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 ಅಯ್ಯ ತನ್ನ ತಾನರಿದೋಡೆ ತಾನೇ ಚಿನ್ಮಯನಾದ ಪರಬ್ರಹ್ಮನೋಡ 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 ತಾನೇ ಚಿನ್ನಾದ ಚಿತ್ಬಿಂದು ತಾನೇ ಚಿನ್ನಾದ ತಾನೇ ಚಿನ್ನಾದ ತಾನೇ ಚಿನ್ನಾದ. ವಚನ ಸಾಹಿತ್ಯ ಅಂದ್ರೆ ವಿಶ್ವದ ಒಂದು ದೊಡ್ಡ ಅನುಭವ ಸಾಹಿತ್ಯದಲ್ಲಿ ಕರ್ನಾಟಕದ ವಚನ ಸಾಹಿತ್ಯ ಒಂದು ವಿಶಿಷ್ಟ ಸ್ಥಾನ ಪಡ್ಕೊಂಡಿದೆ. ವಚನ ಎಂದರೆ ಮಾತು, ಭಾಷೆ ಕೊಡೋದು, ಪ್ರತಿಜ್ಞೆ ಇದ್ದಂತೆ ಪ್ರತಿಜ್ಞೆ ಮಾಡೋದು. ಶರಣರು ತಮ್ಮ ಸತ್ಯ ಶುದ್ಧ ಕಾಯಕದಿಂದ, ದಾಸೋಹದಿಂದ ನುಡಿದಂತೆ ನಡೆದು ಸ್ತ್ರೀ ಸ್ವಾತಂತ್ರ್ಯ, ಜಾತಿ ನಿರ್ಮೂಲನೆ, ಏಕದೇವೋಪಾಸನೆ, ಸಮಾಜ ನಿರ್ಮಾಣ ಮಾಡಲು ಶ್ರಮಿಸಿದವರು. ನಾ ಚುಟುಕಾಗಿ ಹೇಳಿದ್ದೀನಿ, ಯಾವುದೂ ಎಲಾಬ್ರೇಟ್ ಮಾಡೋದಿಲ್ಲ. ವರ್ಗ, ವರ್ಣ, ಜಾತಿ, ಮತ, ಪಂಥ, ಲಿಂಗ ಭೇದವಿಲ್ಲದ ಎಲ್ಲರೂ ಸಮಾನರು, ಮಾನವೀಯತೆಯೇ ಮುಖ್ಯವಾಗಿ ದೈವೀಯ ಧರ್ಮದ ಮೂಲ ಎಂದು ಸಾರಿದವರು. ಜಗತ್ತು ಇನ್ನೂ ಯೋಚಿಸದೇ ಇದ್ದ ಕಾಲದಲ್ಲಿ ಕಾಯಕ, ದಾಸೋಹ, ಸಮಾನತೆಯನ್ನು ತಂದು ಒಂದು ಧಾರ್ಮಿಕ ಸಂಸತ್ತು ಎಂಬ ಅನುಭವ ಮಂಟಪವನ್ನು ಅನುಷ್ಠಾನಕ್ಕೆ ತಂದವರು. ಇನ್ನೊಂದು ಆತ್ಮಜ್ಞಾನ ಅಂದರೇನು, ಆತ್ಮಜ್ಞಾನದ ಬಗ್ಗೆ ಹೇಳ್ತೀನಿ. ಇದು ಸಾಕು. ಆತ್ಮಜ್ಞಾನ ಅಂದ್ರೆ ಇಟ್ಸ್ ಸ್ಟಡಿ ಆಫ್ ಸೆಲ್ಫ್ ಎನ್ಕ್ವೈರಿ, ಸೆಲ್ಫ್, ಇನ್ನರ್ ಸೆಲ್ಫ್ ಅಂತ. ಆತ್ಮಜ್ಞಾನ ಎಂದರೇನು? ತನ್ನ ಮೂಲ ಸ್ವಸ್ವರೂಪವನ್ನು ತಿಳಿದುಕೊಳ್ಳಲು ಆತ್ಮಜ್ಞಾನ.
ಒಂದೇ ಒಂದು ಮಾತು ಹೇಳ್ತೀನಿ, ನಾವು ಏನು ಕೆಲಸ ಮಾಡ್ತೀವಿ ಆ ಕೆಲಸದಲ್ಲಿ ಮೊದಲಿದ್ದು ಕಮಿಟ್ಮೆಂಟ್ ಇರಬೇಕು, ಬದ್ಧತೆ ಇರಬೇಕು. ಯಾವಾಗ ಬದ್ಧತೆ ಬರುತ್ತೆ ಆ ಸಂದರ್ಭದಲ್ಲಿ ಕಮಿಟ್ಮೆಂಟ್ ಅಂದ್ರೆ ಕಾಮೆಂಟ್ಗಳು ಬರ್ತವೆ. ನಮ್ಮ ಕೆಲಸದ ಬಗ್ಗೆ ನಮಗೆ ಕಮೆಂಟ್ಗಳು ಬರ್ತವೆ. ಯಾವಾಗ ಕಮೆಂಟ್ಗಳು ಬರ್ತವೆ ಅವಾಗ ಈ ರೀತಿ ನಮಗೆ ಕಾಂಟ್ಯಾಕ್ಟ್ಗಳು ಬೆಳೀತವೆ. ವಾಡಪ್ಪಿ ಸರ್ ಹೇಳಿದ್ರು, ನಾವು ಇನ್ನೊಬ್ಬರನ್ನ ಅನುಕರಣೆ ಮಾಡುವುದಾಗ್ಲಿ ಅಥವಾ ಅವರು ಬರೆದಂತ ಸಾಹಿತ್ಯವನ್ನಾಗ್ಲಿ ಅದನ್ನು ನಾವು ರಿಪೀಟ್ ಮಾಡೋದು ಬೇಡ ಅಥವಾ ಅದನ್ನ ನಾವು ಅಳವಡಿಸ್ಕೊಳೋದು ಬೇಡ ಅಂತ ಹೇಳಿ. ಸರ್ ನೀವು ಹೇಳಿದ್ದು ಸರಿ ಇದೆ. ನಾನು ಕೂಡ ಪತ್ರಿಕೋದ್ಯಮದಲ್ಲಿ ಸುಮಾರು 22 ವರ್ಷ ಕೆಲಸ ಮಾಡಕತ್ತೀನಿ. ಎಲ್ಲಾ ಪತ್ರಿಕೆಗಳು, ಎಲ್ಲಾ ವರದಿಗಾರರು ಎಲ್ಲರೂ ತಮ್ಮದೇ ಆದಂತ ಒಂದು ಲೇಖನವನ್ನು, ಸಾರ್ವಜನಿಕ ಸಮಸ್ಯೆಗಳನ್ನ ಬರೆದಿರ್ತಾರೆ, ತಾವೆಲ್ಲ ನೋಡ್ತಾ ಇರ್ತೀವಿ. ವಿಶೇಷ ಕರ್ನಾಟಕ ಸರ್ಕಾರ ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ ಧಾರವಾಡಕ್ಕೆ ಪ್ರಪ್ರಥಮ ಬಾರಿಗೆ ಇತಿಹಾಸದಲ್ಲಿ ಧಾರವಾಡಕ್ಕೆ ಬಂದಿರೋದು ಇದೇ ಫಸ್ಟ್. ಹುಬ್ಳಿ ಮತ್ತೆ ಬೇರೆ ಧಾರವಾಡ ಜಿಲ್ಲೆಯಲ್ಲಿ ಬೇರೆ ಭಾಗದಲ್ಲಿ ಬರ್ತಾ ಇತ್ತು, ಬಟ್ ಈ ಬಾರಿ ಬಂದಿರೋದು ವಿಶೇಷ. ಯಾಕೆ? ಎಲ್ಲಾ ಪತ್ರಿಕೆಗಳಲ್ಲಿ ಸಮಸ್ಯೆಗಳು ಬರದೇ ಬರೀತಾರೆ, ನೀವೆಲ್ಲ ಓದ್ತಾ ಇರ್ತೀರಿ. ನಾನು ಬರೆದಂತ ಸಮಸ್ಯೆ ಏನಿತ್ತು ಅಂತಂದ್ರೆ ಅದು ಸಮಾಜಕ್ಕೆ ಸ್ಪಂದನೆ ಮಾಡ್ತಕ್ಕಂಥದ್ದಿತ್ತು. ಬಹಳಷ್ಟು ತಾವೆಲ್ಲ ಲೇಖನಗಳನ್ನ ನೋಡ್ತಿರ್ತೀರಿ, ಯಾವ್ದೋ ಆಫೀಸರ್ ಲಂಚ ತಿಂದ, ಭ್ರಷ್ಟಾಚಾರ ಆಯ್ತು, ಆದಾಯ್ತು, ಬರೀ ಆಕ್ಸಿಡೆಂಟ್ ಆಯ್ತು, ಬರೀ ಇವುಗಳ ಸುದ್ದಿನೇ ಜಾಸ್ತಿ ಇವತ್ತಿನ ದಿವಸ ಬಿಂಬಿಸ್ತಾ ಇದೆ. ಬಹಳ ವಿಷಾದದ ಸಂಗತಿ ಅಂದ್ರೆ ಪತ್ರಿಕೋದ್ಯಮದಲ್ಲಿ ಕೂಡ ಸಾಹಿತ್ಯ ಹಳ್ಳ ಹಿಡಿದು ಹೊಂಟೈತೆ. ಬಹಳ ವಿಷಾದದ ಸಂಗತಿ ಪತ್ರಿಕೋದ್ಯಮದಲ್ಲಿ ಕೂಡ. ಬೆಳಗಿನ ಪತ್ರಿಕೆಗಳು ಬರ್ಬೇಕಾದ್ರೆ ಅಂದ್ರೆ ಈ ಸಾಯಂಕಾಲ ಬರುತ್ತಲ್ಲ ಪತ್ರಿಕೆಗಳು, ಅದರಲ್ಲಿ ಬರೆದ್ರೆ ಏನಂತ, ಬೆಳಗ್ಗೆ ಲಾರಿ ಒಂದು ವೆಜಿಟೇಬಲ್ ಹಸಿ ತರಕಾರಿಯನ್ನು ತೆಗೆದುಕೊಂಡು ಹೋಗುವಾಗ ವೆಜಿಟಲ್ ಅದು ಬರ್ತಾರಲ್ಲಿ ಬ್ರಾಕೆಟ್ ಅಲ್ಲಿ ವೆಜಿಟೇಬಲ್ ಅಂತ. ಸರ್ ತರಕಾರಿಯನ್ನು ಹಸಿ ಇರಲ್ವಾ? ಹಸಿದೇ ಇರುತ್ತಲ್ಲ ತರಕಾರಿ. ಅಂದ್ರೆ ಸಾಹಿತ್ಯ ಕೂಡ ಪತ್ರಿಕೋದ್ಯಮದಲ್ಲಿ ಕೂಡ ಅದು ಸತ್ ಹೋಗ್ತಾ ಇದೆ. ಕೆಲವೊಂದು ಇಂಗ್ಲಿಷ್ ವರ್ಡ್ಗಳನ್ನು ನಾವು ಬಳಸ್ತೀವಿ ಅಲ್ಲಿ. ಈಗ ಹೇಳಿದಲ್ಲ, ಅಪಘಾತದಲ್ಲಿ ಮರಣ ಹೊಂದಿರೋದು. ಜಸ್ಟ್ ನೀವೆಲ್ಲ ಮೊಬೈಲ್ ನೋಡ್ತಿರ್ತೀರಿ, ಆಕ್ಸಿಡೆಂಟ್ ನಲ್ಲಿ 9 ಜನ ಸಾವು. ಏನದರ ಅರ್ಥ ಅಂತ? ಸಾಹಿತ್ಯ ಎಲ್ಲಿಗೆ ಹೋಗ್ತಾ ಇದೆ? ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ತು, ಕರ್ನಾಟಕ ವಿದ್ಯಾವರ್ಧಕ ಸಂಘ, ಕರ್ನಾಟಕ ಲೇಖಕಿಯರ ಸಂಘ, ಇವೆಲ್ಲ ಸಂಘಗಳು ಅದಾವು ಅಂತ ಹೇಳಿ ಎಲ್ಲಾ ಜನ ಇವತ್ತಿನ ದಿವಸ ಪುಸ್ತಕಗಳನ್ನು ಓದ್ತಾ ಇದ್ದಾರೆ, ಕವಿತೆಗಳನ್ನು ಬರೀತಾ ಇದ್ದಾರೆ. ಪತ್ರಿಕೆಗಳನ್ನು ಓದಿ ಯಾರು ಕವಿತೆಗಳನ್ನು ಬರೆದವರಿಲ್ಲ, ಸಾಹಿತ್ಯವನ್ನು ಬರೆದವರಿಲ್ಲ. ನಮ್ಮಲ್ಲಿ ಎಷ್ಟು ಪತ್ರಕರ್ತರಿದ್ದೀವಿ ನಾವು ಸಾಹಿತ್ಯವನ್ನು ಬರ್ತಕ್ಕಂಥವ್ರು. ನಿತ್ಯ ಬೆಳಗಾದ್ರೂ ಕನ್ನಡ ಅಕ್ಷರಗಳನ್ನೇ ಟೈಪ್ ಮಾಡ್ತಿರ್ತೀವಿ. ಯಾಕೆ ನಾವು ಬರೀಬಾರ್ದು ಪುಸ್ತಕಗಳನ್ನ? ಜನರಿಗೆ ನಾವು ಹೇಳ್ತೀವಿ ಪುಸ್ತಕಗಳನ್ನ ನೀವು ಬರೀರಿ ಅಂತೇಳಿ, ಬಟ್ ನಾವ್ ಯಾಕೆ ಬರೀಬಾರ್ದು? ನನಗೆ ಈ ವರ್ಷ ನನಗೊಂದು ಆಲೋಚನೆ ಬಂತು. 20 ವರ್ಷ ಪತ್ರಿಕೋದ್ಯಮದಲ್ಲಿ ನಾನು ಕೆಲಸ ಮಾಡಿದ್ರು, ನಾನು ಯಾಕೊಂದು ಬುಕ್ಗಳನ್ನ ಬರೀಬಾರ್ದು? ಈಗ ಬರ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಅಂಗಡಿ ಸರ್ ನೀವು ಹೇಳಿದ್ಮೇಲೆ ಇದು ನಿಮ್ಮಿಂದ ಇಲ್ಲೇ ಸಾಹಿತ್ಯ ಪರಿಷತ್ತಿನ ಉದ್ಘಾಟನೆ ಆಗ್ಲಿ, ಬರುವ ವರ್ಷದಲ್ಲಿ ಅದನ್ನ ಕಂಪ್ಲೀಟ್ ಮಾಡ್ತೀನಿ. ಒಂದ್ ಮಾತು ಹೇಳ್ತೀನಿ, ಪತ್ರಿಕೋದ್ಯಮ ಅಂದ್ರೆ ಇವತ್ತಿನ ದಿವಸ ಹೆಂಗಾಗಿದೆ ಅಂದ್ರೆ ಎಲ್ಲರೂ ಬರೀ ಮೊಬೈಲಲ್ಲಿ ಪತ್ರಿಕೆಯನ್ನ ಕಟ್ಟಿಂಗ್ಸ್ ಗಳನ್ನು ಓದ್ತಾ ಇದ್ದಾರೆ. ಇವತ್ತು ಅವ್ರದ್ದು ಸಾಹಿತ್ಯ ಪರಿಷತ್ತಿನ ಒಂದೇನೋ ಸುದ್ದಿ ನಾಳೆ ಪೇಪರ್ನಲ್ಲಿ ಬಂತಂದ್ರೆ ಅಂಗಡಿ ಸರ್ ಕಟಿಂಗ್ ಮಾಡಿ ಎಲ್ಲ ಗ್ರೂಪಿಗೆ ಹಾಕಿಬಿಡ್ತಾರ, ಅದನ್ನೆಲ್ಲರೂ ಓದ್ತಾರೆ. ಬಟ್ ಡೀಟೇಲ್ಸ್ ಆಗಿ ಪೇಪರ್ ಮನೆಗೆ ಬಂದಿತ್ತಂತೆ ತಗೊಂಡು ಸಾಹಿತ್ಯ ಪರಿಷತ್ ಒಳಗೆ ಯಾರು ಏನ್ ಮಾತಾಡಿದ್ರು, ವಾಡಪ್ಪಿ ಸರ್ ಏನ್ ಮಾತಾಡಿದ್ರು, ದರ್ಗಾ ಸರ್ ಏನ್ ಮಾತಾಡ್ತಾ ಇದ್ದಾರೆ, ಇದನ್ನ ಯಾರಾದ್ರೂ ಪೂರ್ತಿಯಾಗಿ ಓದ್ತಾ ಇದಾರ? ಇಲ್ಲ. ಯಾಕಂದ್ರೆ ಮನುಷ್ಯನಿಗೆ ಟೈಮೇ ಇಲ್ಲ. ನಾವು ಕೂಡ ಹಾಗೆ ಪತ್ರಕರ್ತರು ಕೂಡ ನಾವು ಅದೇ ರೀತಿಯಾಗಿದ್ವಿ. ನಾವೇನು ಇವತ್ತು ನೀವು ಸುದ್ದಿಗಳನ್ನು ಹೇಳಿರ್ತೀರಿ, ನಿಮ್ಮ ಭಾಷಣಗಳನ್ನ ನಾವು ಕೇಳಿದಾಗ ನಮಗೆ ಬಹಳ ಸಂತೋಷ ಅನ್ನಿಸ್ತೈತಿ. ಕನ್ನಡ ಸಾಹಿತ್ಯ ಬಗ್ಗೆ ದೊಡ್ಡಮನಿ ಸರ್ ಮಾತಾಡ್ತಾ ಇದ್ರು, ಇವನ್ನೆಲ್ಲ ನಾವು ಕೇಳ್ತಿರ್ತೀವಿ, ಬಟ್ ಬರೀತೀವಿ ಅಷ್ಟು ಜನರಿಗೆ ತಿಳ್ಕೊಳ್ಳಿಕ್ಕೆ ಕೇವಲ 4 ಪಾಯಿಂಟ್ಗಳು. ಅದಕ್ಕ ಸಾಹಿತ್ಯವನ್ನ ನಾವು ಹೆಚ್ಚು
ಪ್ರಚಾರ ಮಾಡುವಂತ ಕೆಲಸವನ್ನ ಪತ್ರಿಕೋದ್ಯಮ ಕೂಡ ಮಾಡ್ಬೇಕನ್ನುವಂಥದ್ದು ನನ್ನ ಆಶಯ. ಅನ್ನೋ ದೃಷ್ಟಿಯಿಂದ ನಾನು ಇನ್ನು ದತ್ತಿ ಇದನ್ನ ಸಾಹಿತ್ಯ ಪರಿಷತ್ನೊಳಗೆ ಇಟ್ಟೇನೆ. ಮತ್ತು ಮುಖ್ಯವಾಗಿ ಇಡೋದು ಕಾರಣ ಅಂದ್ರೆ ಮುಂದಿನ ತಲೆಮಾರಿಗೆ ನಮ್ಮ ತಂದೆಯ ಎಲ್ಲ ಪುಸ್ತಕಗಳ ಮಾಹಿತಿ ದೊರಕಲಿ, ಎಲ್ಲರಿಗೂ ದೊರಕಲಿ ಅನ್ನೋದು. ಮತ್ತು ಈ ಎಸ್ಪೆಷಲಿ ನಾಡಿನ ಇದು ಪ್ರತಿಷ್ಠಿತ ಸಂಸ್ಥೆ ಕನ್ನಡ ಸಾಹಿತ್ಯ ಪರಿಷತ್ತು, ಮತ್ತು ಇದರ ಅಡಿಯಲ್ಲಿ ನನ್ನ ತಂದೆ ಹೆಸರೊಳಗ ಈ ದತ್ತಿ ನಿಧಿ ಸ್ಥಾಪಿಸಿ ಅವರ ಹೆಸರಿನೊಳಗ ಪರಿಷತ್ತಿನವರು ಪ್ರತಿ ವರ್ಷ ಉತ್ತಮವಾಗಿ ಈ ಸಮಾರಂಭವನ್ನ ಮಾಡ್ಕೋತ ಹೊಂಟಾರ. ಅವರಿಗೆ ನಾನು ನನ್ನ ಫ್ಯಾಮಿಲಿ ವತಿಯಿಂದ ಕೃತಜ್ಞತೆಗಳನ್ನ ಸಲ್ಲಿಸ್ತೇನೆ. ಬೆಳೆಸುವುದು ಸರ್ವರಲ್ಲಿ ಭ್ರಾತೃತ್ವ ಸಂವಿಧಾನದ ಪ್ರಮುಖ ತತ್ವ. ಅಳಿಸಿ ಹಾಕಿತು ಅಸಮಾನತೆ, ಜಾರಿಯಾಯಿತು ಸಮಾನತೆ. ಮೂಡಿಸಲು ಜಾತ್ಯತೀತತೆ, ನೀಡಿದೆ ಸಂವಿಧಾನ ಆದ್ಯತೆ. ಅಂಬೇಡ್ಕರ್ ಅವರ ನೇತೃತ್ವ ಅಡಗಿದೆ ಸಂವಿಧಾನದಿ ಸತ್ವ. ಅಂಬೇಡ್ಕರ್ ಅವರ ನೇತೃತ್ವ ಅಡಗಿದೆ ಸಂವಿಧಾನದಿ ಸತ್ವ. ಉಳಿಸಲು ಸಂವಿಧಾನದ ಅಸ್ತಿತ್ವ, ಸದೃಢವಾಗಿರಬೇಕು ನಮ್ಮ ಪ್ರಜಾಪ್ರಭುತ್ವ. ಉಳಿಸಲು ಸಂವಿಧಾನದ ಅಸ್ತಿತ್ವ, ಸದೃಢವಾಗಿರಬೇಕು ನಮ್ಮ ಪ್ರಜಾಪ್ರಭುತ್ವ. ಎಲ್ಲರಿಗೂ ನಮಸ್ಕಾರ. ಆದರೆ ಅದೇನೋ ಸೂರ್ಯ ಉತ್ತರಾಯಣದಲ್ಲಿ ತನ್ನ ಪಥವನ್ನು ಬದಲಾಯಿಸುವಾಗ ಏನದೊಂದು ಆಕರ್ಷಣೆ ಕೇಂದ್ರದಲ್ಲ, ಬಹುಶಃ ನಮ್ಮ ಇಲ್ಲಿಯ ಕವಿಗಳಿಗೆ ಅದು ಆವರಿಸಿಕೊಂಡಿರ್ತದ. ಸುಮಾರು ಕಾವ್ಯಗಳು ಸಂಕ್ರಾಂತಿಯ ಮೇಲೆ ಕೇಂದ್ರೀಕೃತವಾಗಿತ್ತು. ನಂತರದಲ್ಲಿ ದೇಶಾಭಿಮಾನದ ಬಗ್ಗೆ, ಪ್ರಜಾಪ್ರಭುತ್ವ, ನನ್ನ ದೇಶ, ಆಮೇಲೆ ಸಂವಿಧಾನ, ಇದರ ಬಗ್ಗೆ ಬರೆದರು. ಇನ್ನೊಂದಂತೂ ಭಾರಿ ಬೋಲ್ಡ್ ಇತ್ತು. ಈ ಕವಿಗೋಷ್ಠಿ ಅತ್ಯಂತ ಬೋಲ್ಡ್ ಕವಿತೆ ಅಂದ್ರೆ ಅಂಬೇಡ್ಕರ್ ಅವ್ರ ಬಗ್ಗೆ ಆಶಾದೇವರು ಹೇಳಿದ್ರು. ಇಂಥ ದಿಟ್ಟತನ ಇರಬೇಕು. ಹೇಳುವಂತಹದ್ದನ್ನ ಹೃದಯದಲ್ಲಿ ಅಂಜಿಕೆಯಿಂದ ಅಡಗಿಸಿಕೊಂಡಿರಬಾರ್ದು. ಅವನು ಕವಿಯೂ ಆಗುವುದಿಲ್ಲ, ಸಾಹಿತ್ಯವೂ ಆಗುವುದಿಲ್ಲ. ಒಂದು ದಿಟ್ಟತನ ಬೇಕು. ಇಲ್ಲಿ ಕಾವ್ಯ ಅನ್ನುವಂಥದ್ದೇನಪ್ಪ ಅಂದ್ರೆ ಅದೊಂದು ಕುಸರಿ ಕೆಲಸ. ಹೆಣ್ಣು ಮಕ್ಕಳು ಯಾವ ರೀತಿಯಾಗಿ ಬಟ್ಟೆ ಮೇಲೆ ಕುಸರಿಯನ್ನು ಹಿಡಿತಾರಲ್ಲ, ಕವಿತೆ ಅನ್ನುವುದು ಕೂಡ ಅಷ್ಟೊಂದು ಆಕರ್ಷಣೀಯವಾದದ್ದು. ಕವಿತೆ ಅದೊಂದು ರಂಗೋಲಿ ಇದ್ದಂತೆ. ಒಂದು ಮನೆಯನ್ನ ಆಕರ್ಷಿಸುವಂತಹ ಒಂದು ರಂಗೋಲಿ ಅದು ಕವಿತೆ. ಯಾರಿಗೆ ಪದಗಳ ಒಂದು ಪದಕುಂಜಗಳ ಒಂದು ಕುಸರಿ ಕೆಲಸ ಗೊತ್ತಿರ್ತದೆಯೋ, ಯಾರಲ್ಲಿ ಒಂದು ಸಂಗೀತ ಭಾವ, ಲಯ ಭಾವ ಇರುತ್ತದೆಯೋ, ಅವರಲ್ಲಿ ನಿಜವಾದ ಕವಿತೆ ಒಡಮೂಡುತ್ತದೆ. ಸಂಕ್ರಾಂತಿಯ ಬಗ್ಗೆ ಹಲವಾರು ಕವನಗಳದೊಂದು ಭಾವೈಕ್ಯತೆಯಲ್ಲಿತ್ತು, ಎಳ್ಳು ಬೆಲ್ಲದ ಸವಿ ಇತ್ತು. ಆದ್ರೆ ದ.ರಾ. ಬೇಂದ್ರೆಯವರ ಗಿಡಕ್ಕೆ ಕೈ ಮಾಡಿ ಹೇಳತಾವ ಹಾಡು ಹಕ್ಕಿ ಬಳಗ ಸಂಕ್ರಾಂತಿ ಬಂದು ಸಡಗರ ತಂತು ಅನ್ನುವಂಥದ್ದು ಎಷ್ಟೊಂದು ಸಂಭ್ರಮ ಇತ್ತಲ್ಲ, ಆ ಸಂಭ್ರಮ ಇಲ್ಲಿ ಭಾವೈಕ್ಯತೆಯಲ್ಲಿ ರೂಪುಗೊಂಡಿದ್ದು ನಿಜಕ್ಕೂ ಅಭಿನಂದನೆವಾದಂಥ ಒಂದು ಸಂದರ್ಭ. ಉಮಾ ಬಾಗಲಕೋಟ ಬಹುಶಃ ಬ್ಯಾಸರಾಗಿ ಹೋದ್ರು, ಇದೇನು ಮುಗಿದು ನಿಂತರೆ ಇವತ್ತಂತ ಹೇಳಿ. ಆಮೇಲೆ ಅಧ್ಯಕ್ಷ ಭಾಷಣ ಕೇಳಬೇಕಲ್ಲ, ಅದಕ್ಕೆ ನಾನು ಅಧ್ಯಕ್ಷನಾಗಿ ಮಾತಾಡ್ತೀನಿ. ಯಾಕೆ ಬಹಳ ತಿಳಿತೀನಿ ನಾನು. ಇಲ್ಲಿ ಯಾವುದೇ ಒಂದು ಕವಿತೆ ಕೇಳುವಾಗ ಲಯಬದ್ಧವಾಗಿರ್ತದೆ, ಅದು ಹಾಳಾಗಿರ್ತದೆ. ಯಾವುದೇ ಒಂದು ಕವಿತೆ ವಿಷಯವಾದ ಗಹನತೆ ಇತ್ತಂದ್ರೆ ಅದನ್ನ ವಾಚನ ದೃಷ್ಟಿಯಲ್ಲಿ ಕೇಳಬೇಕು. ಕವನದಲ್ಲಿ ವಿಷಯದ ಒಂದು ಗಹನತೆ ಇತ್ತಂದ್ರೆ ಅದನ್ನು ವಾಚಿಸುವಂತಹ ಒಂದು ಶೈಲಿ ಬೇಕು. ಅದು ಕೂಡ ಉತ್ತಮವಾದಂತಹ ಕವನ ಭಾಗಗಳು. ಗೋಪಾಲಕೃಷ್ಣ ಅಡಿಗರ್ ಅವರಿಗೆ ಹಾಗೂ ದ.ರಾ. ಬೇಂದ್ರೆ ಅವರಿಗೆ ಸಾಹಿತ್ಯದ ಬಗ್ಗೆ, ನವ್ಯ ಕಾವ್ಯದ ಬಗ್ಗೆ ಕದನ ನಡೀತಾ ಇತ್ತು. ಒಂದು ಸಮಾರಂಭದಲ್ಲಿ ದ.ರಾ. ಬೇಂದ್ರೆ ಹೇಳ್ತಾರೆ, ಅದೇನು ನವ್ಯ ಕಾವ್ಯ, ಒಂದು ಚಲೋ ಪ್ಯಾರಾಗ್ರಾಫ್ ಆರಿಸ್ಕೊಡಿ, ಆ ಲೈನ್ಗಳ ಒಂದ್ರ ಕೆಳಗೆ ಒಂದು ಇಟ್ಬಿಡ್ರಿ, ಅದ ಗದ್ದ ಕಾವ್ಯ. ಋತುಗತಿಯಲ್ಲಿ, ಶೈಲಿ ಮತಿಯಲ್ಲಿ, ಶಬ್ದರತಿಯಲ್ಲಿ ನನ್ನ ಕವಿತೆ. ಋತುಗತಿಯಲ್ಲಿ ಪ್ರಕೃತಿಗೆ ಸಂಬಂಧಿಸಿದಂತೆ, ಶೈಲಿಗತಿಯಲ್ಲಿ ಅದೊಂದು ಲಯವಾದಂತಹ ರೀತಿಯಲ್ಲಿ, ಶಬ್ದರತಿಯಲ್ಲಿ ನನ್ನ ಕವಿತೆ. ಅದು ಲಯಾನೂ ಇರಬೇಕು, ಹಿತಾನೂ ಇರಬೇಕು. ಕೆ.ಎಸ್. ನರಸಿಂಹಸ್ವಾಮಿ ಕವಿತೆ ಇದು. ಪದಕವಿಲ್ಲ, ಅಲಂಕಾರವಿಲ್ಲ, ಪದಕವಿಲ್ಲ, ಪದಕ್ಕೆ ಪದವನ್ನು ನಾನು ಜೋಡಿಸುತ್ತಾ ಹೋಗಿಲ್ಲ, ಅಲಂಕಾರಕ್ಕೆ ನಾವು ಮಹತ್ವ ಕಟ್ಟಿಲ್ಲ,
ನಿರಾಕಾರ ನನ್ನ ಕವಿತೆ. ನನ್ನ ಕವಿತೆ ನಿಜಾಕಾರ ಹೌದು, ನಿರಾಕಾರವೂ ಹೌದು. ಅದು ತಿಳಿದವರಿಗೆ ತಿಳಿತದ. ನಾನು ಪದಪುಂಜಗಳನ್ನು ಬಳಸುವುದಿಲ್ಲ, ಹೆಚ್ಚಿಗೆ ಏನಪ್ಪಾ ಅಂದ್ರೆ ಅದನ್ನು ವಿಜೃಂಭಿಸುವುದಿಲ್ಲ. ನನ್ನ ಆಸೆಗಳನ್ನ ಬಂದರಿಗೆ ಬಂದ ಶರನ್ನಾಗಿ ಈ ಕವಿತೆ. ನನ್ನ ಆಸೆಗಳನ್ನ ಬಂದರಿಗೆ ನಾನೇನು ಕವಿತೆ ಬರೆಯಬೇಕಂದ್ರೆ, ನಾನು ಯಾವ ಹಾವಗಳನ್ನು ತೋರ್ಪಡಿಸ್ಬೇಕಂದೇನೋ ಆ ನನ್ನ ಆಸೆ ಬಂದರಕ್ಕೆ ನನ್ನದೇ ಆದಂತಹ ನೌಕೆ ಬಂದು ನಿಂತದ. ಈ ರೀತಿ ಕವನಗಳಿದ್ದು. ಆಮೇಲೆ ಉಮಾ ಬಾಲ್ಕೋಟೆ ಅವರು ಹೇಳಿದ್ರಲ್ಲ, ಹೆಣ್ಮಕ್ಳು ಯಾವ ರೀತಿ ಇರಬೇಕು, ನನ್ನ ಅಕ್ಕಂದೇನು ಅಂತ ಹೇಳಿ. ಅಂದ್ರೆ ಇವತ್ತಿನ ಕಾಲಾವಧಿಯಲ್ಲಿ, ಇವತ್ತಿನ ಸಮಯದಲ್ಲಿ, ಹಾಗೂ ಇದು ಸುಮಾರಾಗಿ ಸಂಸ್ಕೃತಿಯ ಒಂದು ಪರೀಕ್ಷಾ ಕಾಲ, ನಮ್ಮ ಸಂಸ್ಕಾರಗಳ ಪರೀಕ್ಷಾ ಕಾಲ, ಸಂಸ್ಕೃತಿಯ ಪರೀಕ್ಷಾ ಕಾಲದಲ್ಲಿ ನಮ್ಮ ಹೆಣ್ಣು ಮಕ್ಕಳು ಹೇಗಿರ್ಬೇಕು ಅನ್ನುವಂಥದ್ದನ್ನ ಸತ್ಯಕ್ಕ, ರಮ್ಯವ್ವ, ಗೊಗ್ಗವ್ವೆ, ಕಾಳವೆ, ಸಂಕವೆ ಇವರೆಲ್ಲರನ್ನು ಉದಾಹರಣೆಗೆ ತೆಗೆದುಕೊಳ್ತಾರೆ. ಬೇಡ ಬೇಡ ಸ್ವಾಮಿ ಬೇಡ, ಪ್ರಶಸ್ತಿ ಬೇಡ ಅಂತ ಅವ್ರು ಹೇಳ್ತಾರೆ. ಆ ಪ್ರಶಸ್ತಿ ಪಡೆಯವರು ನೋಡಿ ಸ್ವಾಮಿ ನಾವಿರೋದೇ ಹೇಗೆ ಅಂತ. ಏನಾಗ್ಲಿ ನೋಡಿ ಸ್ವಾಮಿ ನಾವಿರೋದು ಹೇಗೆ, ನಾವ್ ಹಿಂಗೆ ಮಾಡೋರು, ನಾವ್ ಹಿಂಗೆ ತಗೊಳ್ಳೋರು. ಆದ್ರೆ 90 ವರ್ಷ ತನ ಇದ್ರಂದ್ರೆ ಗುಡುಬಾಯಿ ಸಾಹೇಬ್ರಿಗೆ 90 ವರ್ಷ ದೇವರು ಅವರಿಗೆ ಆಯುಷ್ಯ ಕೊಡ್ಲಿ. ಆಮೇಲೆ ಆದ್ರೂ ಅವ್ರು ಮಾತ್ರ ಹಾರವನ್ನು ಪಡೀಲಿ, ಪ್ರಶಸ್ತಿಗಳನ್ನು ಪಡೀಲಿ ಅಂತ ನಾನು ಆಶಿಸ್ತೀನಿ. ಆಮೇಲೆ ಅಂಬೇಡ್ಕರ್ ಬಗ್ಗೆ ಬಹಳಷ್ಟು ಮಾರ್ಮಿಕವಾದಂಥ ಹಾಗೂ ನೇರವಾದಂತಹ ಮಾತಿನಲ್ಲಿ ನೇರವಾಗಿ ಬಾಣ ಬಿಡುವಂತೆ ಅವರು ತಮ್ಮ ಕವಿತೆಯಲ್ಲಿ ವಾಚನ ಮಾಡಿದರು. ದಿಟ್ಟತನ ಈ ರೀತಿ ಇರಬೇಕು. ಆಮೇಲೆ ಒಮ್ಮೊಮ್ಮೆ ಅತಿಯಾದ ದಿಟ್ಟತನನು ಏನಪ್ಪಾ ಅಂದ್ರೆ ಒಮ್ಮೊಮ್ಮೆ ತೊಂದರೆ ಆಗ್ತದೆ.